ವಿರಾಜಪೇಟೆ ಬಳಿಯ ಕಾವಡಿ ಗ್ರಾಮದ ಮಾಚಿಮಂಡ ರತನ್ ಮತ್ತು ಅವರ ಮನೆಯ 4 ಮಂದಿ ಆಸ್ತಿ ವಿಚಾರದಲ್ಲಿ ಮತ್ತು ಐನ್ಮನೆ ಕುಟುಂಬದವರಿಗೆ ಅನೇಕ ವರ್ಷಗಳಿಂದ ವೈಯಕ್ತಿಕ ಸಭೆ ಸಮಾರಂಭಗಳಲ್ಲಿ ವಿನಾಕಾರಣ ಕಿರುಕುಳ ನೀಡುತ್ತಾ ಇರುವುದರಿಂದ ಪೊಲೀಸ್ ಇಲಾಖೆ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಾಚಿಮಂಡ ಸರೋಜ ಅಪ್ಪಚ್ಚು ಅವರ ನೇತೃತ್ವದಲ್ಲಿ ಕುಟುಂಬದ ಸದಸ್ಯರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತಲುಪಿಸುವಂತೆ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಎಲ್ಲ ವಿಷಯವು ಊರಿನವರಿಗೂ ಹಾಗೂ ಕೇರಿಯವರಿಗೂ ತಿಳಿದ ವಿಚಾರವಾಗಿದೆ. 2021ನೇ ಸಾಲಿನಲ್ಲಿ ನಮ್ಮ ಕುಟುಂಬದ ಸದಸ್ಯರಾದ ಶ್ರೀಮಂತ್ ರತನ್ ಹಾಗೂ ಅವನ ಹೆಂಡತಿ ರುಕ್ಮಿಣಿ ಮಕ್ಕಳಾದ ಬ್ರಿಜೇಶ್ ನಿತೇಶ್ ಅವರಿಂದ ನಮ್ಮ ಐನ್ಮನೆಯ ಕುಟುಂಬದ ಸದಸ್ಯರೊಳಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡುತ್ತಾ ಬರುತ್ತಾರೆ. ಈ ಸಂದರ್ಭ ಸರೋಜ ಅಪ್ಪಚ್ಚು ಅವರು ಮಾತನಾಡಿ, ಅಪ್ಪಚ್ಚು ಅವರಿಗೆ ಸೇರಿದ ಗದ್ದೆಯಿಂದ ಕಾಫಿ ತೋಟ ಮಾಡಿ 30 ವರ್ಷಗಳಿಂದಲೂ ಸ್ವಾಧೀನದಲ್ಲಿದ್ದು ಅದರ ಫಸಲನ್ನು ಪಡಿತಾ ಇದ್ದು, ಈಗ 2 ವರ್ಷಗಳಿಂದ ಏಕಾಏಕಿ ರತನ್ ಕುಟುಂಬದವರು ಅಪ್ಪಚ್ಚು ಅವರ ತೋಟದ ಫಸಲನ್ನು ಕೊಯ್ದು ನಷ್ಟ ಮಾಡಿ ತೊಂದರೆ ಕೊಡ್ತಾ ಇದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. 2021ನೇ ಸಾಲಿನಿಂದ ಆಸ್ತಿ ವಿಚಾರದಲ್ಲಿ ರತನ್ ಹಾಗೂ ಅವರ ಪತ್ನಿ ರುಕ್ಮಿಣಿ ಮಕ್ಕಳಾದ ಬ್ರಿಜೇಶ್ ಮತ್ತು ನಿತೇಶ್ ಅವರಿಂದ ದಾರಿ ಮತ್ತು ಆಸ್ತಿ ವಿಚಾರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ 22 ಪ್ರಕರಣಗಳಿದ್ದು, ಈಗಲೂ ಎಲ್ಲರೊಂದಿಗೂ ಗಲಾಟೆಗೆ ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಆಮೇಲೆ ಪುನಃ ಹಬ್ಬದಲ್ಲಿ ಸುಮ್ಮನೆ ಮುಂದುಗಡೆ ಬಂದು ನಮ್ಮನ್ನು ಅಟ್ಯಾಕ್ ಮಾಡೋದು, ನಾವು ಮಕ್ಕಳು ಹೊರಗೆ ಅವರಿಗೆ ತೊಂದರೆ ಕೆಲಸದಲ್ಲಿ ಅವನ ಮಗ ಫ್ಲಾಶ್ ಮಾಡೋದು, ಹಬ್ಬ ಬಂದರೆ ಇರೋದೇ ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಯಾರು ಬಂದಿಲ್ಲ, ಒಬ್ಬೊಬ್ಬ ಇದ್ರಲ್ಲಿ ನಿಮ್ಗೆ ಗೊತ್ತಿದೆ, ಒಬ್ಬೊಬ್ಬರು ಇದ್ರಲ್ಲಿ ಇರೋದು, ಯಾರು ಬರೋದಿಲ್ಲ. ಬಂದು ನಾವೇನು ಸುಮ್ಮನೆ ವಿರೋಧಕಾರಕ್ಕಾಗಿ ನನ್ನ ಮಗ ಬಂದರೆ ಹಿಂಸೆ ಕೊಡೋದು, ಆಯಿತು ಮಗ ಬರೋದು ಹಬ್ಬಕ್ಕೆ ಬಾ ಅಂತಂದರೆ ಬಂದರೆ ಏನಪ್ಪ ಅಲ್ಲಿ ಇದೇ ಆಗುತ್ತೆ, ತುಂಬ ಹಿಂಸೆ ಕೊಡ್ತಾರೆ. ಅದರಲ್ಲಿ ಕೇಸ್ ಕೊಟ್ಟಿದ್ವಿ. ಕೇಸ್ ಆದ್ಮೇಲೆ ಅಲ್ಲಿಂದ 6 ತಿಂಗಳು ಬಿಟ್ಟು ನನ್ನ 2 ಮಕ್ಕಳು ಒಬ್ಬನು ಕತ್ತಿ ತಗೊಂಡು ಒಬ್ಬ ದೊಣ್ಣೆ ತಗೊಂಡು ನನ್ನ ಹೊಡಿತಿದ್ದೆ. ಆಯಿತಾ, ನನಗೆ ತಾಯಿ ಇದ್ದಾರೆ, 99 ವರ್ಷ ಹೆಂಡತಿ ಇದ್ದಾರೆ. ಈಗ ಏನಂದರೆ ಜೀವ ಭಯದಲ್ಲೇ ಇದ್ದೀವಿ. ನಾನು ಸ್ವಲ್ಪ ಲೇಟ್ ಆಯಿತು ಅಂದರೆ, ನಾನೊಬ್ಬ ವರ್ಕರ್ ಆಗಿದ್ದೆ, ಸ್ವಲ್ಪ ಲೇಟ್ ಆಯಿತು ಅಂದರೆ ಅಲ್ಲಿ ತಾಯಿನೂ ಬರ್ಬೋದು, ಹೆಂಡತಿನೂ ಬರ್ಬೋದು. ಈಗ ಯಾರಿಗೆ ಹೇಳೋದು? ಇಷ್ಟೊಂದು ಹಿಂಸೆ ಆಗ್ಬಿಟ್ಟು ಇನ್ಸಿಡೆಂಟ್ ಆಗಿದೆ. ಇದು ಲಾಸ್ಟ್ ಏಪ್ರಿಲ್ ಸರ್ ಅಲ್ಲ, ಅದೇ ಇವರು ಮನೆ ಅವ್ರ ತಂದೆ ಬ್ರದರ್ ಸರ್. ಇವ್ರಿಗೆ ಎಷ್ಟು ಈಕ್ವಲ್ ಪ್ರಾಪರ್ಟಿ ಇದೆ, ಅವ್ರಿಗೂ ಅಷ್ಟೇ ಈಕ್ವಲ್ ಪ್ರಾಪರ್ಟಿ ಇದೆ. ಆದರೆ ಇವರು ಇನ್ನೋಸೆಂಟ್ಸ್ ನೋಡಿ. ಇವ್ರ ತಮ್ಮ ಬಸ್ ಇಳಿದ್ರೆ ಓಡಾಡಿಸ್ಕೊಂಡು ಹೊಡಿಯಕ್ಕೆ ಹೋಗ್ತಾನೆ. ಆಯ್ತು ಸರ್, ಹಾಗಾಗಿ ಇವರು ಮನೆ ಬಿಟ್ಬಿಡ್ತಾರೆ ಸರ್. ತಂದೆ ತಾಯಿ ಹೋಗ್ಲಿ ಸರ್, 2 ಗಂಡು ಮಕ್ಕಳು ಅದಕ್ಕಿಂತ ನಟೋರಿಯಸ್ ಆಗ್ತಿದ್ದಾರೆ. ಹಳೆ ಮನೆ ಇದೆ ಸರ್, ಅದನ್ನೆಲ್ಲ ಬಿಸಿಯೆಲ್ಲ ಮಾಡಿದ್ಮೇಲೆ ಈಗ ನಮ್ಗೆ ಜಾಗ ಇದೆ, ನಮಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಅವರ ಆಕ್ಯುಪೈ ಮಾಡಿಕೊಂಡು ನಾನು ಅಲ್ಲೇ ಇದು ಮಾಡ್ತೀನಿ, ಕೋವಿ ತಗೊಂಡು ನಾವು ಆ ಮನೆ ಬಿಟ್ಟು ನಾವು ಹಳೆ ಮನೆ ಇದೆ, ಜಾಗ ಇದೆ, ಹೋಗಲಿಕ್ಕೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಿಡೋದು ಸರ್. ನಿಮ್ಮ ಕಾವಾಡಿ ಗ್ರಾಮದವರೆಲ್ಲ ಬಂದು ನಿಮ್ಮ ಏನು ಸಮಸ್ಯೆ ಆಗ್ತಾ ಇದೆ, ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ ಏನು ನಿಮ್ಮ ಅಳಲನ್ನ ತೋಡ್ಕೊಂಡಿದ್ದೀರಿ. ಈ ಬಗ್ಗೆ ಪೊಲೀಸ್ ಇಲಾಖೆ ಹಿಂದೆಯೂ ಸಹ ಹಲವು ಸಂದರ್ಭಗಳಲ್ಲಿ ಬೇಕಾದಂಥ ಕಾನೂನು ಕ್ರಮಗಳನ್ನು ಕೈಗೊಂಡಿದೆ. ಮತ್ತು ಇನ್ನೊಂದು ವಿಷಯ ಹೇಳಿದ್ರಿ, ಸುಳ್ಳು ಕೇಸುಗಳ ಬಗ್ಗೆ ಕಂಪ್ಲೇಂಟನ್ನು ಕೊಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಕೊಟ್ಟಾಗ ಅದ್ರ ಸಂಬಂಧಪಟ್ಟಾಗ ಹೇಗೆ ತನಿಖೆ ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಫಾಲೋ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಗಳಿಂದ ಇನ್ನೊಂದು ಹೆಚ್ಚಿನ ತೊಂದರೆ ಆಗದಿರೋದಂಗೆ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳುತ್ತೇವೆ.